ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸುಸ್ವಾಗತ. ನಿಮ್ಮ ನೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಸ್ನೇಹಿತರೆ, ಎಲ್ಲರ ಮನೆ ಮಾತಾಗಿರುವ ರಾಮಾಯಣದ ಸುಂದರಕಾಂಡ ಭಾಗವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಶ್ರೀರಾಮನ ಸೀತಾಮಾತೆಯ ಶೋಧನೆಗೆ ಬಂದಿರುವ ಕಪಿಸೈನ್ಯದ ಮುಂದಾಳು ಆದ ಅಂಗದ ಮಹಾರಾಜ ಮತ್ತು ಜಾಂಬುವಂತ ಬೃಹತ್ ಸಮುದ್ರವನ್ನು ದಾಟಿ ಹೇಗೆ ಲಂಕಾನಗರವನ್ನು ಶೋಧಿಸುವುದು ಎಂದು ಚಿಂತಾಗ್ರಸ್ತರಾಗಿರುತ್ತಾರೆ. ಹಾಗೆ ತಮ್ಮ ಪರಾಕ್ರಮಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಪ್ರಕಾಶಮಾನವಾಗಿ ಶ್ರೀರಾಮನ ಧ್ಯಾನದಲ್ಲಿ ಮಗ್ನನಾಗಿದ್ದ ಹನುಮಂತನ ಜಾಂಬುವಂತ ಗಮನಿಸಿ ಈ ಕಾರ್ಯಸಿದ್ಧಿ ಹನುಮಂತನಿಂದ ಮಾತ್ರ ಸಾಧ್ಯ ಎಂದು ಅರಿತು ಜಾಂಬುವಂತ ಹನುಮಂತನಿಗೆ ಪ್ರೇರಣೆ ನೀಡುತ್ತಿದ್ದಾನೆ. ಜಾಂಬುವಂತನ ಪ್ರೇರಣೆಯಿಂದ ತನ್ನ ಪರಾಕ್ರಮಗಳ ಬಗ್ಗೆ ತಿಳಿದ ಹನುಮಂತನು ಅತ್ಯಂತ ಕಠಿಣವಾದ ಕಾರ್ಯ ಮಾಡಲು ನಿರ್ಧರಿಸಿ ಗೂಳಿಗಳ ರಾಜನಂತೆ ವಿರಾಜಮಾನನಾಗಿ ನಿಂತಿದ್ದಾನೆ. ಸ್ನೇಹಿತರೆ, ಇಲ್ಲಿ ಹನುಮಂತನ ಪರಾಕ್ರಮದ ಸೌಂದರ್ಯವನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳು ವಿವರಿಸಿದ ರೀತಿ ತುಂಬಾ ರಮಣೀಯವಾಗಿದೆ. ಪ್ರತಿಭಾಶಾಲಿಯಾದ ಹನುಮಂತನು ಕೊಬ್ಬಿದ ಸಿಂಹದಂತೆ ವಿಜೃಂಭಿಸಿದನು. ಮಹೇಂದ್ರಗಿರಿ ಪರ್ವತ ಶ್ರೇಣಿ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಕಾಣುತ್ತಿದ್ದಾನೆ. ಹನುಮಂತನು ಮುಂದೆ ಸಾಗಿ ತ್ರಿಮೂರ್ತಿಗಳಿಗೂ ಹಾಗೂ ಇಂದ್ರಾದಿ ದೇವತೆಗಳಿಗೂ ನಮಿಸಿ ತನ್ನ ಜನ್ಮ ಕರಕನಾದ ವಾಯುದೇವನಿಗೆ ಪೂರ್ವಾಭಿಮುಖ ನಿಂತು ನಮಸ್ಕರಿಸಿ ದಕ್ಷಿಣ ದಿಕ್ಕಿಗೆ ಇರುವ ಸಮುದ್ರ ದಾಟಬೇಕು ಎಂದು ಬೃಹದಾಕಾರವಾಗಿ ಬೆಳೆಯತೊಡಗಿದನು. ಅಲ್ಲಿ ನಿಂತು ನೋಡುತ್ತಿದ್ದ ಕಪಿಸೈನ್ಯ ಹನುಮಂತನ ಶ್ರೇಷ್ಠತೆಯನ್ನ ಆನಂದಿಸುತ್ತಾ ಜೈಕಾರ ಕೂಗುತ್ತಾ ಹನುಮನ ಕಂಡ ಧನ್ಯ ಭಾವದಲ್ಲಿ ಕಪಿಸೈನ್ಯ ನಿಂತಿರುತ್ತದೆ. ಸ್ನೇಹಿತರೆ, ಹನುಮಂತನು ಸೀತಾಮಾತೆಯ ಶೋಧನೆಗೆ ಸಿದ್ಧನಾಗುವ ಒಂದು ನೋಟವೇ ಸೌಂದರ್ಯವಾಗಿದೆ. ಇಲ್ಲಿ ಮಹರ್ಷಿ ವಾಲ್ಮೀಕಿಯರು ಅದ್ಭುತವಾಗಿ ವಿವರಿಸಿದ್ದಾರೆ. ಸುಂದರಕಾಂಡ 1ನೇ ಅಧ್ಯಾಯ ಮತ್ತೆ ಮುಂದುವರಿಸುತ್ತೇನೆ. ಅಲ್ಲಿಯವರೆಗೂ ಏನೇ ಬರಲಿ ಏನೇ ಇರಲಿ ಸದಾ ನಗಾಡ್ತಾ ಖುಷಿಯಾಗಿರಿ.